ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸುರಪುರ ತಾಲೂಕಿನ ನೂಗನೂರು ಗ್ರಾಮದ ಮದ್ಯ ಮಾರಾಟ ಸಂಧಿ ಗೊಂದಿಗಳಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಪಾನ್ ಶಾಪ್ ಮನೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಎಂದು ನಗನೂರು ಗ್ರಾಮದ ಮಹಿಳೆಯರು ಆರೋಪ ಮಾಡ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದಂತಹ ಮಲ್ಲನಗೌಡರು ಆರೋಪ ಮಾಡ್ತಾ ಇದ್ದಾರೆ. ನಗನೂರು ಗ್ರಾಮದಲ್ಲಿ ಭಯವಿಲ್ಲದೆ ಎಲ್ಲೆಂದರಲ್ಲಿ ಮದ್ಯ ಮಾರಾಟ ಮಾಡುವುದು ಕಾನೂನು ಬಾಹಿರವಾಗಿದ್ದು ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ನಗನೂರು ಗ್ರಾಮಸ್ಥರು ಮನವಿ ಮಾಡಿದರು. ಮುಂದಿನ ದಿನಗಳಲ್ಲಿ ಕೆಂಬಾವಿ ನಗರ ಪೊಲೀಸ್ ಅಧಿಕಾರಿಗಳು ಈ ಅಕ್ರಮ ಚಟುವಟಿಕೆಗಳನ್ನು ಹೇಗೆ ಕಡಿವಾಣ ಹಾಕ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇವತ್ತು ಯಥೇಚ್ಛವಾಗಿ ಮದ್ಯ ಮಾರಾಟವನ್ನು ನಡೀತಾ ಇದೆ. ಕಿರಾಣಿ ಅಂಗಡಿ ಮತ್ತು ಪಾನ್ ಶಾಪ್ ಹೋಟೆಲ್ಗಳಲ್ಲಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ. ಇದರಿಂದ ಬಡ ಕುಟುಂಬದ ಜನರಿಗೆ, ಕೂಲಿ ಕಾರ್ಮಿಕ ರೈತರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇವತ್ತು ಗಂಡುಮಕ್ಕಳು ಕುಡಿದು ಬಂದು ಹೆಣ್ಮಕ್ಳು ಕೂಲಿ ಮಾಡತಕ್ಕಂಥ ದುಡ್ಡನ್ನು ತೊಗೊಂಡು ಕುಡಿಯೋಕೆ ಹೋಗ್ತಿದ್ದಾರೆ. ಆ ಹೆಣ್ಮಕ್ಳಿಗೆ ಸಂಸಾರ ಜೀವನ ಮಾಡಲಿಕ್ಕೆ ಕಷ್ಟ ಆಗಿದೆ. ಮುಂದೆ ಅವ್ರು ಸಂಸಾರ ಹೆಂಗೆ ಮಾಡಬೇಕು? ದುಡ್ದಂಥ ದುಡ್ಡನ್ನು ಬರೀ ಕುಡಿಯೋಕೆ ಹಾಳು ಮಾಡಿದರೆ ಮುಂದೆ ಮಕ್ಕಳ ಭವಿಷ್ಯ ಏನು? ಹೆಣ್ಮಕ್ಳು ಇವತ್ತೇನಾಗಿದೆ ಅಂತಂದರೆ ಪೂರಾ ಅವರು ಕುತ್ತಿಗೆ ಮಟ್ಟ ಸಾಯುವಂಥ ಮಟ್ಟಕ್ಕೆ ಅವ್ರು ಬಂದಿದ್ದಾರೆ. ಇಷ್ಟಾಗಿ ಅವರು ಪೊಲೀಸ್ ಸ್ಟೇಷನ್ಗೆ ಬಂದು ನಮ್ಮ ಗಮನಕ್ಕೆ ತಂದಾಗ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅವ್ರ ಬೆಂಬಲಕ್ಕೆ ಸದಾ ನಿಲ್ತದೆ. ಇವತ್ತು ನಾವು ಕೆಂಬಾವಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಬಂದೀವಿ. 2 ದಿನಗಳ ಕಾಲ ಅವಕಾಶ ಕೊಟ್ಟರು. ಇವತ್ತು 2 ದಿನದಲ್ಲಿ ನಗನೂರು ಸುತ್ತಮುತ್ತ ಗ್ರಾಮ ಮತ್ತು ನಗನೂರು ಸರಾಯಿ ಮುಕ್ತ ಗ್ರಾಮ ಮಾಡದೇ ಇದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನಲ್ಲಿ 100 ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸೇರಿ ಒಂದು ಬೃಹತ್ ಹೋರಾಟವನ್ನು ಮಾಡಬೇಕಾಗ್ತದೆ. ಇದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಎಚ್ಚರಿಕೆ ಕೊಡಲಾಗಿದೆ. ಇದು ಬಂದ್ ಮಾಡಲಿಲ್ಲ ಅಂದ್ರೆ ನಮ್ಮೊಂದು ಉಗ್ರ ಹೋರಾಟ ಮಾಡ್ತೀವಿ. ಮನೆ ಮುಂದೆ ಅಂಗಡಿ ಇಟ್ಟಾರಿ, ಮನೆ ಸಂದ್ರಿಗೆ ಒಂದೊಂದು ಅಂಗಡಿ ರೀ. ಊರಿಗೆ ಮೀರಿ ಸರಾಯಿ ಇಟ್ಟಾರಿ, ಮಾರಬೇಡ ಅಂದ್ರೆ ನಮ್ಗೆ ಬೈಲಾಕ್ ಬರ್ತಾರ್ರಿ. ನಾವು ಚೇಂಜಿ ಮಾಡೇ ನಿದ್ದೆ ಮಾಡ್ಲಾರ್ದತ್ತು ಬಂದದ್ರಿ. ಅವ್ರು ಸರಾಯಿ ಕೊಡಬೇಡ ಅಂದ್ರೆ ಸರಾಯಿ ಕೊಡ್ತಾರೆ. ಸರಾಯಿ ಕೊಟ್ಟಾರಿ, ನಮ್ಮ ಬಾಯಿ ಬಂದಂಗೆ ಬೈದು ಖುಷಿ ಕಿತ್ತು ನಮ್ಗೆ ಒಳ್ಳೆಯಕ್ಕೆ ಬಂದಾರಿ. ನಮ್ಮ ಜೀವನ ನಾವು ಕಳ್ಕೊಬಾರ್ದಂತ ನಾವು ಮೇಳೆ ಮೇಲಿನ ಜಿಗದೀವ್ರಿ. ನಮ್ಮ ಜೀವಕ್ಕನೇ ಆತದಂತ ಇಲ್ಲಿ ಗೊಡೆ ಬಂದೀವ್ರಿ. ನಮ್ಮ ಜೀವಕ್ಕೆ ನೀವೇ ಕಾಪಾಡ್ಬೇಕು ಅಂದ್ರೆ ಏನು ಮಾರಿ ಬಂದು ಅವ್ರಿಗೆ ದುಡ್ಡು ಕೊಡ್ತಾರೆ. ಮತ್ತು ಒಟ್ಟಿಗೆ ನಾವು ಏನು ಅನ್ಬೇಕು? ಸಂಸಾರ ಏನು ನಡೆಸ್ಬೇಕು ರೀ? 2-3 ಮಕ್ಕಳು ತೊಗೊಂಡು ಎಲ್ಲಿ ಹೋಗಿ ಬದುಕ್ಬೇಕ್ರಿ? ನಾವು ಎಲ್ಲಿ ಕೂಲಿ ಹೋದ್ರೂ ಕೂಲಿ ಅಡ್ವಾನ್ಸ ತೊಗೊಂಬಂದು ಸರಾಯಿ ಕೊಡ್ತಾರೆ ರೀ. ನಮ್ಮ ಕೈಯಾಗ ಕೊಡ್ರಿ ಕೂಲಿ ಅಂತಾರ್ರಿ. ಅದು ಬಂದಾದ್ರೆ ನಿಮ್ಮ ಸಂಸಾರ ಶುದ್ಧ ಆದ್ರೆ ನಮ್ಮ ಸಂಸಾರ ಸುತ್ತ ಆಗ್ತದ್ರಿ. ನೀವೇ ತಂದೆ ತಾಯಿ ಆತ್ರಿ. ಇನ್ಕಪ್ಪ ಅಂದ್ರೆ ನಮ್ಮ ಜೀವನ ನಮ್ಮ ಕೈಯಾಗ ನಂಗೆ ಆಗ್ಯದ್ರಿ. ಅವ್ರ ಕೈಯಾಗ ಗೊತ್ತದ ಗೊತ್ತಿಲ್ಲ ರೀ. ನಿಂಬಲ್ಲಿ ಠಾಣೆದಾಗ ಒಂದು ಸಾಯ್ತೀವಿ ಗೊತ್ತಿಲ್ಲ ರೀ. ಓಕೆ.